ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಭಾರತ ದೇಶ. ಭಾರತ ದೇಶ ಅಂದರೆ ಸಾಮಾನ್ಯಕ್ಕೆ ನಾವು ದ್ವೇಷ ಮಾಡ್ತಾರೆ, ಆದರೆ ಒಂದು ಸಣ್ಣ ಪುಟ್ಟವಿರ್ತಾರೆ ಹೊರತು ಇನ್ನೊಬ್ಬರು ದೇಶಕ್ಕೆ ಹೋಗಿ ಯಾರನ್ನೂ ಕೊಲೆ ಮಾಡೋದು, ಅವರು ನೆಮ್ಮದಿ ಕೆಡಿಸೋದು, ಇಲ್ಲದು ಯಾವುದೋ ದೇಶದಲ್ಲಿ ಅಕ್ರಮ ಚಟುವಟಿಕೆಗಳು ಮಾಡಿಸೋದು, ಬೇರೆ ದೇಶದ ಮೇಲೆ ಸುಮ್ಮನೆ ಬಾಂಬ್ ದಾಳಿ ಮಾಡೋದು, ಮಗದೊಂದು ಮಾಡೋದಲ್ಲ ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶ ನೂರಾರು ಜನಗಳಿಗೆ ಅನ್ನ ನೀರು ಕೊಟ್ಟಂಥ ದೇಶ. ತಮ್ಮ ಮುಗ್ಧತೆಯಿಂದ ಬ್ರಿಟಿಷರು ಎಷ್ಟಿತ್ತು ಅಂದರೆ ನಮ್ಮ ಭಾರತದ ಜನಗಳ ಮುಗ್ಧತೆಯನ್ನು ಮಸಾಲೆಯ ಖರೀದಿ ಮಾಡೋಕ್ಕೆ ಅಂತ ಬಂದ ಮಸಾಲೆ ಮಾರೋಕ್ಕೆ ಅಂತ ಬಂದ ಕಳ್ಳನ ಮಕ್ಕಳು 300 ವರ್ಷಗಟ್ಟಲೆ ಆಡಿದಂಥ ಭಾರತ ದೇಶ. ಅಂಥ ದೇಶದಲ್ಲಿ ನಾವು ಹುಟ್ಟಿರೋರು. ಅಂಥ ದೇಶದಲ್ಲಿ ಹುಟ್ಟಿರೋ ಅಂಥ ನಾವು ಏನೆಲ್ಲ ನಮ್ಮೆಲ್ಲ ದಾಳಿ ಮಾಡ್ತಾರ್ರಿ. ಕಷ್ಟದಲ್ಲಿದ್ದಾಗ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಿರೋಂಥ ದೇಶ ನಮ್ಮದು. ಆದರೆ ಇವತ್ತಿನ ವಿಷಯ, ಬಾಂಗ್ಲಾದ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರ ಪುತ್ರ ಒಂದು ವಿಡಿಯೋ ಹಾಕಿದ್ದಾರೆ. ನಿನ್ನೆ ರಾತ್ರಿ ಸುವರ್ಣ ನ್ಯೂಸಲ್ಲಿ ನೋಡಿದೆ. ಯಾಕೋ ಮನಸ್ಸಿಗೆ ಬೇಜಾರಾಯಿತು. ಹಾಗಾಗಿ ಸತ್ಯ ನಿಮ್ಮ ಮುಂದೆ ತಿಳಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವು ನಮ್ಮ ದೇಶದೊಳಗಿರೋ ನಾಯಿಗಳು, ಕಚಡ ಕಂತ್ರಿಗಳು, ಬೇವರ್ಸಿಗಳು ಈ ತನ್ನ ಮನೆಗೆ ಅನ್ನ ತಿಂದು ನೀರು ಕುಡಿದು ಅವ್ರ ಮೇಲೆ ಉಂಡು ಅವ್ರನ್ನೇ ತೆಗಲಿ ಬೇರೆಯವ್ರನ್ನ ಆಲಸ್ಯ ಮಾಡೋ ನಾಯಿಗಳಿಗೆ ಈ ವಿಡಿಯೋ ಸಮರ್ಪಣೆ ಮಾಡಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಭಾರತ ದೇಶ ಅಂಥ ದೇಶದೊಳಗೆ ಇಂಥ ಸೆಕ್ಯುಲರ್ ಅನ್ನೋ ನಾಯಿಗಳು ಇದ್ದಾವೆ. ಕೆಲವರು ಅವರು ನಮ್ಮ ಪಕ್ಕದ ದೇಶನ ಹೊಗಳುತ್ತಾರೆ, ನಮ್ಮ ದೇಶನ ತಗಲುತ್ತಾರೆ, ಮೋದಿಯವ್ರನ್ನ ಬೈತಾರೆ. ಇಷ್ಟೇ ಅವ್ರ ಕೆಲಸ. ಆಗ್ತಿರೋ ಕೆಲಸ ಏನು ಶೇಖ್ ಹಸೀನಾ ಅವರ ಪುತ್ರ ಹೇಳಿದ್ದಾರೆ ಕೇಳಿ. ಬಾಂಗ್ಲಾದೇಶ ಮತ್ತೊಂದು ಪಾಕಿಸ್ತಾನ ಆಗ್ತಾಯಿದೆಯಾ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಸುಮ್ಮನೆ ಎಲ್ಲ ನೋಡಿ ಹೇಳ್ತಾ ಇರೋದು. ಪಾಕಿಸ್ತಾನದಲ್ಲಿ ಏನು AS ಅದು ಇದು ಮಣ್ಣು ಮಸಿ ಎಲ್ಲ ಇತ್ತಲ್ಲ, ಅವರು ಇಂದು ಬಾಂಗ್ಲಾದೇಶಕ್ಕೆ ಬಂದು ಅವರು ನಮ್ಮ ಇಂಡಿಯಾದ ಮೇಲೆ ಏನು ಬೇಕು ಪಿತೂರಿ ಅದನ್ನೆಲ್ಲ ನಡೆಸೋಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದಾರಂತೆ. ನಮ್ಮ ಭಾರತ ದೇಶದತ್ತ ಚೆನ್ನಾಗಿದ್ದು ಎಲ್ಲ ತಾಂಡು ಈಗ ಇವರಿಗೆ ನಮ್ಮ ಭಾರತದ ಪರವಾಗಿ ಯಾರು ಎಗೇನಿಸ್ಟ್ ಇದ್ದಾರೆ, ಚೀನಾ ಮತ್ತು ಇದು ಈ ಪಾಕಿಸ್ತಾನ, ಇವ್ರ ಜೊತೆ ಬಾಂಧವ್ಯ ಜಾಸ್ತಿ. 1250 ಕಿಲೋಮೀಟರ್ ಹೆಚ್ಚು ಬಾಂಗ್ಲಾ ಗಡಿ ನಮ್ಮ ಭಾರತ ದೇಶದ್ದು ಹತ್ತತ್ರ ಇದೆಯಂತೆ. ಹಾಗಾಗಿ ನಮ್ಮ ಭಾರತ ದೇಶದ ಮೇಲೆ ಅವರು ಈಗ ಏನು ಟೆರರಿಸ್ಟ್ಗಳು, ಜಿಹಾದಿಗಳು, ಅವರು ಇವರು ಅಂತೆಲ್ಲ ಇದ್ರಲ್ಲ, ಬಾಂಗ್ಲಾದೇಶದಲ್ಲಿ ರೋಡ್ ಶೋ ಮಾಡ್ತಾರಂತೆ. ರೋಡ್ ಶೋ ಕಣ್ಣಾರಿಟ್ಟು ಎಲ್ಲ ಕಡೆಯೂ ವಿಡಿಯೋ ಇದೆ. ಆರಾಮಾಗಿ ಓಡಾಡ್ತಾ ಇದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ ನಿಂತು ಈ ದೇಶ ದ್ರೋಹ ಮಾಡೋಂಥವ್ರು, ಈ ಭಯೋತ್ಪಾದಕರು ಬಂದು ಸಾರ್ವಜನಿಕ ಸಭೆಯಲ್ಲಿ ನಿಂತು ಭಾಷಣ ಮಾಡ್ತಾರೆ ಅಂದರೆ ನೆಂತು ಲಜ್ಜೆಗೆಟ್ಟ ಬಾಂಗ್ಲಾದೇಶದಲ್ಲಿ ಎಷ್ಟು ಹದಗೆಟ್ಟು ಹೋಗಿರ್ಬೋದು. ಮುಂದೆ ಇವನು ಯಾರೋ ಈಗ ಇದಾನಲ್ಲ ಅಧ್ಯಕ್ಷ, ಅವನ ದುರಾಡಳಿತಗಳು ಅರ್ಥ ವ್ಯವಸ್ಥೆ ಕುಸಿದಿತ್ತ ಕಾಣುತ್ತಿದೆ. ಅರ್ಥ ವ್ಯವಸ್ಥೆ ಅಂದರೆ ಪಾಕಿಸ್ತಾನದಲ್ಲಾಯಿತು, ಶ್ರೀಲಂಕಾದಲ್ಲಾಯ್ತಲ್ಲ, ಆ ರೀತಿ. ಹಾಗಾಗಿ ಶೇಖ್ ಹಸೀನಾ ಅವ್ರ ಪುತ್ರ ಇನ್ನೊಂದು ಹೇಳಿದರೆ, ಭವಿಷ್ಯದಲ್ಲಿ ಭಾರತಕ್ಕೆ ಇದು ಕಂಟಕ ಆಗ್ಬೋದು, ಅಂತಾರಾಷ್ಟ್ರೀಯ ಬದ್ಧತೆಯಲ್ಲಿ ಕಂಟಕ ಆಗ್ಬೋದು. ಹಾಗಾಗಿ ಭಾರತ ದೇಶ ಇದನ್ನು ತಡಿಬೇಕು. ಅಕಸ್ಮಾತ್ ನಮ್ಮ ಪಕ್ಷ ಚುನಾವಣೆಗೆ ಹೋದರೂ ಅವರು ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಬಿಡಲ್ಲ. ಅವ್ರು ಏನು ಈಗ ಆಡಳಿತವಾಗಿ ಬಂದಲ್ಲ ಮಧ್ಯಮ ಸರ್ಕಾರ, ಅವನ ಕೈಲೇ ಅವನೇ ಗೆಲ್ಲೋ ರೀತಿ ನೋಡಿ ಅದಕ್ಕೆ ರೀತಿ ತಯಾರಿ ಮಾಡ್ತಾರೆ. ಹಾಗಾಗಿ ಪ್ರಸ್ತುತ ಬಾಂಗ್ಲಾದಲ್ಲಿ ಈ ಸ್ಥಿತಿ ನಡೀತಿದೆ. ಜಿಹಾದಿಗಳು ರೋಡಲ್ಲಿ ಅಡ್ಡಾಡ್ತಾ ಇದ್ದಾರೆ, ಟೆರರಿಸ್ಟ್ಗಳು ವೇದಿಕೆ ಮೇಲೆ ನಿಂತು ಭಾಷಣ ಮಾಡೋ ಸ್ಥಿತಿಗೆ ಬಾಂಗ್ಲಾದೇಶ ಬಂದಿದೆ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ದೇಶದ್ದು ನೋಡಿ ಎಲ್ಲ ಕೆಲವರು ದೊಡ್ಡ ಮಾತಾಡ್ತಾರಲ್ಲ, ಹಾಗಾಗಿ ನಮ್ಮ ದೇಶಕ್ಕೆ ಮೋದಿಯವರಿಗೆ ಸಂಪೂರ್ಣವಾಗಿ ನಮ್ಮ ಜನಗಳ ಕಡೆಯಿಂದ ಬೆಂಬಲ ಇರಬೇಕು. ಇದನ್ನು ಬೇಗ ಮಟ್ಟ ಹಾಕಲಿ. ನಮ್ಮ ದೇಶಕ್ಕೆ ಭವಿಷ್ಯದಲ್ಲಿ ಯಾವುದೇ ಅಪಾಯ ಬರದ ರೀತಿ ನಮ್ಮ ದೇಶವನ್ನು ಕಾಪಾಡಲಿ. ನಮ್ಮ ದೇಶಕ್ಕೆ ಯಾವುದೇ ರೀತಿ ತೊಂದರೆ ಆಗದಲೇ ಇರಲಿ.
ಒಳ್ಳೆಯದಾಗಲಿ ನಮ್ಮ ದೇಶಕ್ಕೆ. ಯಾಕೆ ಅಂದರೆ ಅಂಥ ದೇಶ ನಮ್ಮ ದೇಶ, ಸಹೃದಯಾದ ದೇಶ ಭಾರತ ದೇಶ. ಹಾಗಾಗಿ ಮೋದಿಯವರಿಗೆ ಸಂಪೂರ್ಣ ಜನಗಳ ಬೆಂಬಲ ಬೇಕು, ಸಂಪೂರ್ಣ ನನ್ನದಂತೂ ಬೆಂಬಲವೇ ಇರುತ್ತೆ. ಹಾಗಾಗಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾವುದೋ ಮತ್ತೊಬ್ಬರ ಪರವಾಗಲ್ಲ, ಸತ್ಯದ ಪರವಾಗಿ, ಸತ್ಯದ ವಿಷಯ, ದೇಶದ ಭದ್ರತೆಗಾಗಿ ಈ ವಿಡಿಯೋ ಮಾಡಿರೋದು. ಹಾಗಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ, ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ.